ಅಯ್ಯೋ ಇವತ್ ಅಪ್ಪ ಅಮ್ಮಂದು 25th ಆನಿವರ್ಸರಿ ಕಣೆ. ಎಲ್ಲ ಇವಳ ನಮ್ಗೆ ಮರ್ತೋಗ್ಬಿಟ್ಟಿದೆ. ಈ ಮಲ್ಲಿಕ ನೆನ್ಪಿಟ್ಕೊಂಡಿದ್ದಾಳಲ್ಲೇ ಮಳ್ಳಿ. ಹಂಗಂದ್ರೆ ಕನಕ, ನಮ್ಮ ಮದುವೆ ಆಗಿ ಇವತ್ತು 25 ವರ್ಷ ಆಯ್ತು. ಅದಕ್ಕೆ ಮಕ್ಕಳು ಶುಭಾಶಯ ಹೇಳ್ತಿದ್ದಾರೆ. 25 ವರ್ಷ ಮೊನ್ನೆ ಮದುವೆ ಆದಂಗೈತೆ. ನಾವಿಬ್ರು ರಾತ್ರಿನೇ ರೆಡಿ ಮಾಡಿದ್ವಿ. ಕನಕ, ಒಂದ್ ಥ್ಯಾಂಕ್ಸ್ ಹೇಳು. ಹಂಗಂದ್ರೆ ನಮ್ಗೋಸ್ಕರ ಮಕ್ಕಳು ಇಷ್ಟೆಲ್ಲ ಅಲಂಕಾರ ಮಾಡಿದಾರಲ್ಲ, ಅವ್ರಿಗೆ ಹೀಗ್ ಮಾಡಮ್ಮ ಸಾಕು. ಎತ್ ಮಕ್ಕಳಿಗೆ ಯಾರಾದ್ರೂ ನಮಸ್ಕಾರ ಮಾಡ್ತಾರಾ? ಬನ್ನಿ ಕುಂತ್ಕೊಳ್ಳಿ. ನಮಸ್ಕಾರ ಮಾಡ್ಬೇಕಾಗಿರೋದು ನಿಮ್ಗೆ. ನಂಗೆ ಆಶೀರ್ವಾದ ಮಾಡಿ. ಏನು ಆಶೀರ್ವಾದ ಮಾಡಿ? ನೀನೇ ಹೇಳು. ಮುತ್ತೈದೆಯಾಗೆ ಬಾಳಿ, ಮುತ್ತೈದೆಯಾಗೆ ಸಾಯಿ ಅಂತ ಆಶೀರ್ವಾದ ಮಾಡಿ. ಒಳ್ಳೆ ದಿವಸ, ಸಾಯೋ ಮಾತಾಡ್ಕೆ. ಇವತ್ತಿಂಗೆ ಏನ್ ಬೇಕು ಹೇಳು. ಆಹಾ, ಒಂದ್ ಚಿಟ್ಟೆ ಹಿಡ್ಕೊಂಡ್ ಬನ್ನಿ ಅಂತ ಹೇಳಿ ಎಷ್ಟು ವರ್ಷ ಆಯ್ತು. ಅದೊಂದು ಬಿಟ್ಟು ಬೇರೆ ಏನಾದ್ರೂ ಕೇಳಿದ್ರೆ ಚೆನ್ನಾಗಿರುತ್ತೆ. ಒಂದು ಚಿಟ್ಟೆ ಕೇಳಿದೆ ನೀನು, ನೋಡಿದ್ಯಾ? ನಿನಗೋಸ್ಕರ ಎಷ್ಟೊಂದು ಚಿಟ್ಟೆ ತರಿಸಿದೀನಿ ನಾನು. ಹಿಡ್ಕೋ. ಚಿಟ್ಟೆ ಹಿಡಿಯೋದು ಎಷ್ಟು ಕಷ್ಟ ಅಂತ ಗೊತ್ತಾಯ್ತಾ? ಬಹುಶಃ ಚಿಟ್ಟೆಗಳಿಗೆ ನಿನ್ನ ಆಸೆ ಏನು ಅಂತ ಗೊತ್ತಾಗಿರ್ಬೇಕು. ಅದಕ್ಕೆ ಅದು ತಾನಾಗೇ ನಿನ್ನ ಹತ್ರ ಬಂತು, ಹಾಗೇ ಹೊರಟೋಯ್ತು. ಚಿಟ್ಟೆ ಸಿಗಲಿಲ್ಲವೆಂದು ಚಿಂತಿಸಬೇಡಿ ಮಹಾರಾಣಿ. ಈ ಮಹಾರಾಜರು ಆದಷ್ಟು ಬೇಗ ನಿಮ್ಮ ಆಸೆಯನ್ನು ಪೂರೈಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಾರೆ. ಓ, ಬರೋಗ್ರಿ. ಏನಿಷ್ಟೊತ್ನಲ್ಲಿ? ಆ ಜೋಡಗಟ್ಟೆ ಜಾತ್ರೆಯಲ್ಲಿ ಮಾದೇವಣ್ಣ ಸಿಕ್ಕಿತ್ತು. ಅದೇನೋ ಒಂದು ವಾರದಿಂದ ಟ್ರೈ ಮಾಡ್ತಾರೆ. ನಿಮ್ ಫೋನ್ ಏನೋ ಡೆಡ್ ಆಗ್ಬಿಡದಂತಲ್ಲ. ನಮ್ಮ ಹಳ್ಳಿಗಳ ವಿಷಯ ಏನ್ ಹೇಳಿ? ಕಂಬ ಇರುತ್ತೆ, ಕರೆಂಟ್ ಇರಲ್ಲ. ಆಸ್ಪತ್ರೆ ಇರುತ್ತೆ, ಡಾಕ್ಟರ್ ಇರಲ್ಲ. ಸ್ಕೂಲ್ ಇರುತ್ತೆ, ಮೇಸ್ಟ್ ಇರಲ್ಲ. ನಮ್ಮ ಲೀಡರ್ಗಳಿಗೆ ನಮ್ಮ ಹಳ್ಳಿ ನೆನಪಾಗೋದು ಯಾವಾಗ ಗೊತ್ತಾ? ಎಲೆಕ್ಷನ್ ಟೈಮ್ ನಲ್ಲಿ. ಅದ್ ಸರಿ, ಏನಂತೆ ಮಾದೇವಣ್ಣಂಗೆ? ಅದೇ ಅವ್ರ ಮಗ ಮಂಜಣ್ಣಂದು ನಿಮ್ ಮಗಳು ಸಂಕಿದು ಮದ್ವೆ ವಿಷಯ ಮಾತಾಡ್ಬೇಕು ಅಂತಿದ್ರು. ಅವ್ರ ಮಗ ಮಂಜಣ್ಣ ನಾನು ಒಟ್ಟಿಗೆ BFL ಆಗಿದ್ದು. ಒಳ್ಳೆ ಹುಡುಗ, ಟ್ರಾಕ್ಟರ್ ಸಖತ್ತ ಓಡಿಸ್ತಾರಕ್ಕ. ಒಳ್ಳೆ ಸುದ್ದಿ ಹೇಳಿದ್ಯಪ್ಪ. ಮಲ್ಲಿಕಾ, ಊಟಕ್ಕೆ ಎಲೆ ಹಾಕು. ಅಯ್ಯೋ ಬ್ಯಾಡಿತ್ತು. ಇರ್ಲಿ, ನಿಮ್ ಕಂಪ್ನಿ ಕೂಡ ಕೊಟ್ಟ ಮಾಡ್ತೀನಿ. 3 ಸಾವಿರ ಎಲ್ಲ ಬಿಟ್ಟು ಮೊದ್ಲು ಹೋಗಿ ಮಾತುಕತೆ ಎಲ್ಲ ಮುಗಿಸ್ಕೊಂಬನ್ನಿ. ಚೆನ್ನಾಗಿ ಹೂ ಬೆಳಿತಾರೆ, ಒಳ್ಳೆ ಮನತನ. ವಿಚಾರ ಮಾಡೋಣ.
ನನ್ ಸುಖ ಕಟ್ಟಿ ಬರ್ಬೇಡ. ಈ ಕೊಂಪೆಲ್ ನನ್ ಕೊಳಿಲಾರೆ. ನನ್ ಭವಿಷ್ಯ ಕಲ್ ಹಾಕ್ಬಿಡಪ್ಪ ಪ್ಲೀಸ್ ಅಪ್ಪ, ಪ್ಲೀಸ್ ನನ್ ಬಿಟ್ಬಿಡು. ನಾನು ಹೋಗ್ಲೇಬೇಕು ಪ್ಲೀಸ್. ನಾವು ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದ್ದೀವಿ, ಮದುವೆ ಆಗ್ಬೇಕು ಅನ್ಕೊಂಡಿದೀವಿ. ಅಪ್ಪ ಇವ್ರು ತುಂಬಾ ಒಳ್ಳೆಯವರಪ್ಪ. ಅವ್ರು ಎಷ್ಟು ಒಳ್ಳೆಯವರು ಅಂತ ನನಗ್ ಚೆನ್ನಾಗ್ ಗೊತ್ತು. ಊರೊಳಗೆ ಬರೋಕ್ ಹೆದರ್ಕೊಂಡು ಪಾಪ ನದಿ ದಂಡೆಲೇ ಕಾಯ್ತಾ ಇದ್ದಾರೆ. ನಾನು ಇವ್ರಿಗೆ ಮನ್ಸು ಕೊಟ್ಟಿದ್ದೀನಪ್ಪ. ನನಗೂ ಇವಳನ್ನ ಬಿಟ್ಟಿರೋಕ್ ಶಕ್ತಿ ಇಲ್ಲ. ನಾನು ಅವಳನ್ನ ಚೆನ್ನಾಗಿ ನೋಡ್ಕೊಂತೀನಿ. ದಯವಿಟ್ಟು ನನ್ನ ನಂಬಿ. ನಾವು ಮದುವೆ ಆಗಕ್ಕೆ ಅನುಮತಿ ಕೊಡಿ. ನನ್ನ ಅನುಮತಿ ಆಗಿರ್ಲಿ. ಇದಕ್ಕೆ ಸಂಪೂರ್ಣವಾಗಿ ನಿಮ್ಮ ಮನಸ್ಸಾಕ್ಷಿ ಒಪ್ಪಿಗೆ ಇದೆಯಾ? ಹಾಗಿದ್ರೆ ನನ್ನ ಅನುಮತಿ ಅವಶ್ಯಕತೆ ನಿಮ್ಗಿಲ್ಲ. ಒಳ್ಳೆದಾಗ್ಲಿ. ನನ್ನ ಮಗಳ ಮನಸ್ಸನ್ನ ಗೆದ್ದಿರಬಹುದು, ಆದ್ರೆ ನನ್ನ ಹಳ್ಳಿನ ಈ ಜನ್ಮದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಬಂದ್ರಾ? ಬನ್ನಿ. ಈ ಮನೆಯಲ್ಲಿ ಯಾರು ಯಾವಾಗ ಬೇಕಾದ್ರೂ ಹೋಗ್ಬಹುದು, ಯಾವಾಗ ಬೇಕಾದ್ರೂ ಬರ್ಬಹುದು. ಹೇಳೋರು ಕೇಳೋರು ಯಾರು ಇಲ್ಲ. ಹೋಗೋರು ಹೋಗ್ತಾರೆ, ಬರೋರು ಬರ್ತಾರೆ. ಅದು ಅವ್ರಿಷ್ಟ ಬಂದಾಗ ಮಾಡ್ತಾರೆ. ಎಲ್ಲ ನಿನ್ ಕೇಳ್ಬೇಕಾ? ನೀನೇನ್ ಮಹಾರಾಣಿನ? ಮತ್ತೆ ನಾನ್ ಮಹಾರಾಣಿನೇ. ಮೊನ್ನೆ ತಾನೆ ನಾನ್ ಮಹಾರಾಜ ನೀನ್ ಮಹಾರಾಣಿ ಅಂತ ಆಟ ಹಚ್ಚಿತ್ರಿ, ಮರ್ತೋಯ್ತಾ? ಬೇಕಾದಾಗ ಮಹಾರಾಣಿ, ಬೇಡವಾದಾಗ ಹಾವರಾಣಿ. ಸ್ವಾಮಿ ಹುಟ್ಟೋಕ್ ಮುಂಚೆನೆ ಸಂಪಿಗೆ ಆಚೆಗೆ ಹೋಗ್ಯವಳೆ. ಎಲ್ಲಿಗೆ ಹೋದ್ಲು, ಹೆಂಗ್ ಹೋದ್ಲು, ಯಾಕೆ ಹೋದ್ಲು ಅಂತ ಏನಾದ್ರೂ ಗೊತ್ತಾ? ಗೊತ್ತು. ಕನಕ, ಸುಮ್ನೆ ಕೇಳ್ತೀನಿ, ರಾಜಕುಮಾರಿಯರಿಗೂ ಅರಮನೆ ಬೇಡ ಅನ್ಸುತ್ತಾ? ತುಂಬಾ ಮುದ್ ಮಾಡಿದ್ರೆ ಅವಕ್ಕೂ ಉಸಿರು ಕಟ್ಟಿ ಆಚೆಗೆ ಹೋಗ್ಬೇಕು ಅನ್ಸ್ತದೋ ಏನೋ. ಯಾಕೆ, ಏನಾಯ್ತು? ಹೆತ್ತವರು ಮಕ್ಕಳನ್ನ ತುಂಬಾ ಮುದ್ ಮಾಡಿ ಬೆಳೆಸ್ಬಾರ್ದು ಕನಕ. ಹೂಕು ಇದಕ್ಕೆ ಆಳುಗಳು ಬಂದಿರ್ತಾರೆ. ನೀ ತೋಟಕ್ಕೆ ಹೋಗು. ಮೂರೇ ಗಳಿಗೆ ಇದ್ರು ನಗನಗ್ತಾ ಇರ್ತಿ. ನಿಂತರ ನನಗೂ ನಗೋದನ್ನ ಹೇಳ್ಕೊಡು. ಹೊಟ್ಟೆ ತುಂಬಾ ಸಂಕಟ ತುಂಬಿಟ್ಕೊಂಡು ಮುಖದಲ್ಲಿ ಮುಗುಳ್ನಗೋದನ್ನ ಕಲಿಸ್ತೀಯಾ? ಕನಕನ್ಗೆ ಈ ವಿಷಯ ನಾನು ಹೇಗೆ ಹೇಳಿ? 25 ವರ್ಷ ನಾನು ಅವಳ ಜೊತೆ ಸಂಸಾರ ಮಾಡಿದ್ದೀನಿ. ಸಾವಿರಾರು ಮಾತುಗಳನ್ನ ಸರಾಗವಾಗಿ ಆಡಿದ್ದೀನಿ. ಆದ್ರೆ ಈ ಒಂದು ವಿಷಯ ಹೇಳೋದಕ್ಕೆ ಬಾಯೇ ಬರ್ತಾ ಇಲ್ವೇ? ಕನಕನಿಗೆ ನಾನು ಹೇಗೆ ಹೇಳಿ? ನನ್ನ ದೊಡ್ಡ ಮಗಳು DC ಜೊತೆ ಓಡೋದ್ಲು ಅಂತ ಅವಳು ನಾನು ಹೇಗೆ ಹೇಳಿ? ಹೋಗ್ಬಿಟ್ಲಾ?
ಸಂಪಿಗೆ ಹೋಗೇ ಬಿಟ್ಲ. ನಮ್ಮಲ್ಲ ಬಿಟ್ಟು ಯಾರನ್ನೋ ಕಟ್ಕೊಂಡು ಹೋಗೇ ಬಿಟ್ಲ. ಅಯ್ಯೋ ದೇವ್ರೆ ದೇವ್ರೆ, ಅಯ್ಯೋ ಅಯ್ಯೋ. ನೋಡ್ಕೊಂಡು ಸುಮ್ನೆ ಬಂದ್ರ? ಇಲ್ಲ, ಇಬ್ಬರು ಕೈಗೂ ಹೂ ಕೊಟ್ಟು ಆಶೀರ್ವಾದ ಮಾಡಿ ಕಳಿಸ್ತಿ. 1 2 ಕೊಟ್ಟು ಹೇಳ್ಕೊಂಡ್ ಬರೋದ್ ಬಿಟ್ಟು ಆಶೀರ್ವಾದ ಮಾಡಿ ಕಳಿಸಿದ್ರ? ಹಾಗೆ ಮಾಡಿದ್ದಿದ್ರೆ ಅವಳ ದೇಹ ಮಾತ್ರ ಬರ್ತಿತ್ತು. ಅವಳು ಅವನಿಗೆ ಮನಸ್ಸು ಕೊಟ್ಟಿದ್ದಾಳೆ, ಪ್ರೀತಿಸಿದಾಳೆ ಕನಕ. ಏನ್ ಸೀಮೆಗಿಲ್ದ ಪ್ರೀತಿ? ಮದುವೆಗ್ ಮುಂಚೆ ಪ್ರೀತಿ ಮಾಡಿದ್ರೇನೆ ಪ್ರೀತಿನ? ನಾವೆಲ್ಲ ಮದ್ವೆ ಆದ್ಮೇಲೆ ಪ್ರೀತಿ ಮಾಡ್ಲೇ ಇಲ್ವಾ? ಅದು ಆ ಕಾಲ, ಇದು ಈ ಕಾಲ, ಇದು ಈ ಕಾಲ. ಅಯ್ಯೋ, ಹೋಯ್ತಲ್ಲಪ್ಪ, ಹೋಯ್ತಲ್ಲೋ ಹೂವೇನ್ ಮನೆ ಮರುವಾದೆ. ಏಳು ದಿನ ಬೆಳ್ ತೋರ್ದಂಗೆ ಬಾಳ್ಮೆ ಮಾಡಿದ್ದು ಈ ಆದ್ರಗಿತ್ತಿ ನನ್ನ ಹೊಟ್ಟೆಯಲ್ಲಿ ಯಾಕಾದ್ರೂ ಹುಟ್ಟಿದ್ಲೋ, ಯಾಕಾದ್ರೂ ಹುಟ್ಟಿದ್ಲೋ? ಇವೆರಡು ಇನ್ ಯಾರ ಜೊತೆ ಓಡಾಯ್ತವೋ? ಸಮಾಧಾನ ಮಾಡ್ಕೋ ಕನಕ, ಅಳ್ಬೇಡ, ಸಮಾಧಾನ ಮಾಡ್ಕೋ. ಯಾವುದೇ ಸಂಬಂಧನ ಗಾಳಿಪಟ ತರ ಜಗ್ಬಾರ್ದು, ಹಕ್ಕಿ ತರ ಹಾರೋಗ್ ಬಿಡ್ಬೇಕು. ಎಷ್ಟು ದೂರ ಹಾರುತ್ತೋ ಹಾರ್ಲಿ. ನಿನ್ನ ಪ್ರೀತಿ ನಿಜವಾಗಿದ್ದರೆ ಗೂಡಿಗೆ ಆ ಹಕ್ಕಿ ವಾಪಸ್ ಬರುತ್ತೆ. ವಾಪಸ್ ಬರ್ಲಿಲ್ಲ ಅಂತಂದ್ರೆ ಅದಕ್ಕೆ ನಿನ್ನ ಪ್ರೀತಿ ಸಾಕಾಗಿಲ್ಲ, ಹೊಸ ಗೂಡು, ಹೊಸ ಪ್ರೀತಿ ಬೇಕಾಗಿದೆ ಅಂತ ಅರ್ಥ.